ಈ ಜೆ.ಜೆ.ಎಂ ವಿಚಾರದಲ್ಲಿ ಫಸ್ಟ್ ಬೋರ್ ಏನ್ ಹಾಕಿದ್ದಾರೆ, ಪೈಪ್ ಲೈನ್ಸ್ ಮಾಡಿದ್ದಾರೆ, ಪೈಪು ಎಲ್ಲ ಹಾಕಿದ್ದಾರೆ ಕೆಲವೊಂದು ಜಾಗದಲ್ಲಿ, ನಲ್ಲಿಗಳು ಹಾಕಿಲ್ಲ. ಪ್ಲಸ್ ಬೋರ್ ಹಾಕಿದ್ದಾರೆ, ಟ್ರಾನ್ಸ್ಫಾರ್ಮರ್ಸ್ ಕೆಲವೊಂದು ಜಾಗದಲ್ಲಿ ಬಂದಿದೆ, ಟ್ರಾನ್ಸ್ಫಾರ್ಮರ್ಸ್ ಬಂದಿದೆ, ಫಿಟ್ಟು ಆಗಿದೆ, ಆದ್ರೆ ಮೋಟರ್ ಬಿಟ್ಟಿಲ್ಲ. ಇನ್ನು ಕರೆಂಟು ಟ್ರಾನ್ಸ್ಫಾರ್ಮರ್ ಎಲ್ಲ ಬಂದ ಮೇಲೆ ಮೋಟರ್ ಬಿಡ್ತಾರೆ. ಫಸ್ಟ್ ಎಲ್ಲೆಲ್ಲಿ ಡ್ರಿಲ್ ಆಗಿದೆ ಅದಕ್ಕೆ ಟ್ರಾನ್ಸ್ಫಾರ್ಮರ್ಸು ಎಲೆಕ್ಟ್ರಿಸಿಟಿ ಕೊಟ್ಟು ಆಮೇಲೆ ಅದನ್ನ ನೀರು ಆಚೆ ತೆಗಿ. ಈ ಟೈಮಲ್ಲಿ ಕೊಡ್ತೀವಿ, ಯಾವ ಟೈಮಲ್ಲಿ ಕೊಡೋಕ್ಕಾಗುತ್ತೆ? ಡ್ರಿಲ್ಲಿಂಗ್ ಆಗಿರೋ ಜಾಗದಲ್ಲಿ ಇಮಿಡಿಯೇಟ್ ಆ ಪಂಪು ಮೋಟರ್ ಬಿಟ್ಟು ಜಲ್ದಿ ನೀರನ್ನ ಕೊಟ್ರೆ ಚೆನ್ನಾಗಿರುತ್ತೆ. ಅದನ್ನ ಮಾಡಿಸಿ ಸರ್, ಎಲ್ಲೆಲ್ಲಿ ಡ್ರಿಲ್ ಮಾಡಿದ್ರೆ ಅದನ್ನ ಇಮಿಡಿಯೇಟ್ ಮಾಡಿಸಿ, ಬೆಸ್ಕಾಂ ಅವ್ರಿಗೂ ಡೈರೆಕ್ಷನ್ ಕೊಡಿ, ಇಮಿಡಿಯೇಟ್ ಆಗಿ ಕೆಲಸ ಮಾಡ್ಕೊಡಿ ಅಂತ. ಆಲ್ರೆಡಿ ನಾವು ಕೋಆರ್ಡಿನೇಷನ್ ಮೀಟಿಂಗ್ ಮಾಡಿದ್ವಿ ಸರ್. ಎಸ್ಕಾಂ ನಮ್ದು ಎಲ್ಲೆಲ್ಲಿ ಬೋರ್ವೆಲ್ ಆಗಿದೆ ಅಲ್ಲಿ ಫಿಕ್ಸನ್ ಮಾಡಿ ಎಲ್ಲೆಲ್ಲಿ ಅವಶ್ಯಕತೆ ಅಲ್ಲಿ ಮಾಡ್ತಾ ಇದ್ದೇವೆ ಸರ್. ಇಂಥ ಸಂದರ್ಭದಲ್ಲಿ ಸ್ವಲ್ಪ ಫಾಸ್ಟ್ ಆಗಿ ಅಬ್ಸರ್ವೇಷನ್ ಮಾಡಿ ಮಾಡಿಸಿ. ಜೆ.ಜೆ.ಎಂ ಅಂತ ಸ್ಕೀಮ್ ಮಾಡಿದ್ದಾರೆ. ಇವರೆಲ್ಲ ಕೂಡ ಕಂಟ್ರಾಕ್ಟ್ಸ್ ತಗೊಂಡು ಯಾವ ತಾಲೂಕಲ್ಲೂ ಕೂಡ ಪೂರ್ತಿ ಮಾಡಲಿಲ್ಲ. ನಾವು ಅದಕ್ಕೆ 40% ಕೊಡ್ತಾ ಇದ್ರು ಕೂಡ ಗ್ರಾಮಗಳಲ್ಲಿ ಅದು ಬರೀ ಸೆಂಟ್ರಲ್ ಗವರ್ಮೆಂಟ್ ಹೇಳ್ಕೊಡ್ತಾರೆ. 50% ಹೇಳ್ಕೊಡ್ತಾರೆ. ಅದು ಯಾವ ಗ್ರಾಮ? ವಂಶೋದಯ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಕೋಲಾರ. ಇಲ್ಲಿ ಅತ್ಯಾಧುನಿಕ ತಂತ್ರಜ್ಞಾನವನ್ನ ಬಳಸಿ ಎಲ್ಲಾ ಮೂಳೆ ಸಂಬಂಧಿ ಕಾಯಿಲೆಗಳಿಗೆ ಪರಿಹಾರ ಸಿಗುತ್ತದೆ. ಮೊಣಕಾಲು ನೋವು, ಬೆನ್ನು ನೋವು, ಸ್ಪೋರ್ಟ್ಸ್ ಸಂಬಂಧಿ ಸಮಸ್ಯೆಗಳು, ಮೂಳೆ ಮುರಿತ, ಸ್ಪೈನ್ ಶಸ್ತ್ರಚಿಕಿತ್ಸೆ, ಜಾಯಿಂಟ್ ರೀಪ್ಲೇಸ್ಮೆಂಟ್ ರೀತಿಯ ಎಲ್ಲಾ ಮೂಳೆ ಸಂಬಂಧಿ ಚಿಕಿತ್ಸೆಗಳಿಗಾಗಿ ಸಂಪರ್ಕಿಸಿ 72707270 ವಂಶೋದಯ ಆಸ್ಪತ್ರೆ ಕೋಲಾರ. ಕೂಡ ಪೂರ್ತಿ ಆಗಿಲ್ಲ. ಓವರ್ ಟ್ಯಾಂಕ್ ಶೇಕಡ ಅವರು 20% ಕಟ್ಟಿಲ್ಲಣ್ಣ. ಇದು ಟೋಟಲ್. ಜೊತೆಗೆ ಗ್ರಾಮಗಳಲ್ಲಿ ನಾವು ಕಷ್ಟಪಟ್ಟೇನು ನಮ್ಮ ಸರ್ಕಾರದ ಸಿಮೆಂಟ್ ರಸ್ತೆ ಹಾಕಿದ್ವಿ, ಎಲ್ಲ ಸಿಮೆಂಟ್ ರಸ್ತೆಗಳು ಹಗದ್ಬಿಟ್ಟಿದ್ದಾರೆ. ಎಲ್ಲ ಸಿಮೆಂಟ್ ರಸ್ತೆಗಳು ಹಗದ್ಬಿಟ್ಟು ಸೆಂಟರ್ ಕಟ್ ಮಾಡಿಬಿಟ್ಟಿದ್ದಾರೆ. ಇದೊಂದು ಅವಸ್ಥೆ. ಸೊ ಜೆ.ಜೆ.ಎಂ ಅನ್ನ ಸ್ಟ್ರಿಕ್ಟಾಗಿ ಯಾರು ಸಂಬಂಧಪಟ್ಟ ವಾಟರ್ ಸಪ್ಲೈ ಎಕ್ಸಿಕ್ಯೂಟಿವ್ ಇಂಜಿನಿಯರು AW ಇದ್ದಾರೆ, ನೀವು ಪ್ರತ್ಯೇಕವಾಗಿ ಜೆ.ಜೆ.ಎಂ ಮಾಡಿದ್ರು ಕೂಡ ಸ್ವಲ್ಪ ಸುಧಾರಿಸ್ಕೋಬಹುದು. ಆಮೇಲೆ ಎರಡನೇದಣ್ಣ, ಈ ಪವರ್, ಇವತ್ತು ಪವರ್ ಶೆಡ್ ಡೌನು ಸ್ವಲ್ಪ ಬಹಳಷ್ಟು ಮಟ್ಟಿಗೆ ಪವರ್ ಶೆಡ್ ಡೌನ್ ಆಗ್ತಾ ಇದೆ. ಮೊನ್ನೆ ಅಂತೂ ರೈತರು ಬಹಳಷ್ಟು ಕಷ್ಟಪಟ್ಬಿಟ್ರು. ಅದಕ್ಕೆ ಬೆಸ್ಕಾಂನವರು ಏನು ಹೇಳ್ತಾರೋ ಗೊತ್ತಿಲ್ಲ ನನಗೆ. ಬಟ್ ಪವರ್ ಶೆಡ್ ಇಲ್ಲದ ಕೂಡ ನೀರು ಸರಿಯಾಗಿ ಸಪ್ಲೈ ಆಗ್ತಾ ಇಲ್ಲ ನಗರ ಭಾಗಗಳಲ್ಲಿ. ಇದೊಂದು ಸ್ವಲ್ಪ ಮುಖ್ಯವಾಗಿ ಸರ್ ಟಾಸ್ಕ್ ಫೋರ್ಸ್ ಇಂದ ಏನ್ ಅಮೌಂಟ್ ಬರ್ತಿದೆ ಸರ್, ಅದು 20-25 ಲಕ್ಷ ತುಂಬಾ ಕಡಿಮೆ ಆಗ್ತಿದೆ ಸರ್. ಈ ಸಂದರ್ಭದಲ್ಲಿ ಟ್ಯಾಂಕ್ ಕೂಡ ತಗೊಳಕ್ ಆಗ್ತಾ ಇಲ್ಲ. ಇವತ್ತು ಮುಳಬಾಗಿಲು ತಾಲೂಕಲ್ಲಿ ನಗರದಲ್ಲಿ ಏನಾಗಿದೆ, ತುಂಬಾ ಒಂದು ಅವಾಂತರ ಸ್ಟಾರ್ಟ್ ಆಗಿದೆ. ಒಂಚೂರು ನೀರಿಲ್ಲ, ಕುಡಿಲಿಕ್ಕೆ ನೀರಿಲ್ಲ. ಕೇಳಿದ್ರೆ ಏನಾಗುತ್ತೆ, ನಮ್ಮ ತಿಳಿದ ಅಮೌಂಟ್ ಇಷ್ಟು ಅಂತ ಹೇಳ್ತಾರೆ. ದಯವಿಟ್ಟು ತಾವು ಜಿಲ್ಲೆಗೆ ಬಂದಿದ್ರಿ, ಟಾಸ್ಕ್ ಫೋರ್ಸ್ ಅಮೌಂಟ್ ಏನು ಸ್ವಲ್ಪ ಹೆಚ್ಚಾಗಿ ಮಾಡಿದ್ರೆ ಅಟ್ಲೀಸ್ಟ್ ನಾವು ಟ್ಯಾಂಕರ್ ನೀರು ಹೊಡ್ಸ್ಕೊಂಬೋದು ಸರ್. ಒಂದು ಪ್ರಾಬ್ಲಮ್ಸ್ ಇಲ್ಲಿ ನಿಮ್ ಜೆ.ಜೆ.ಎಂ ಅಲ್ಲಿ ಏನು ನೀವು ಸ್ಕೀಮ್ ಅಲ್ಲಿ ತಗೊಂಡಿದ್ರಲ್ಲ, ಡ್ರಿಲ್ಲಿಂಗ್ ಮಾಡ್ತಾರಲ್ಲ, ಅವರು ನಮ್ಮ ಕಡೆ ನೀರ್ ಬರ್ಬೇಕಾದ್ರೆ 1000-1200 ಹೋಗ್ತಾರೆ. ತಮ್ಗೆಲ್ಲ ಗೊತ್ತಿರೋದೆ. ಅವ್ರು ಮಾಡ್ತಾ ಇಲ್ಲ, ಬರೀ 900-800ಗೆ ನಿಲ್ಸ್ಬಿಟ್ಟು ಇಲ್ಲ ನಮ್ದು ಅಷ್ಟೇ ಅಂತ ವಾಪಸ್ ಹೋಗ್ತಾರೆ. ಅದರಿಂದ ತುಂಬಾ ಬೋರ್ಸ್ ನೀರ್ ಬರ್ದೆ ಪ್ರಾಬ್ಲಮ್ ಆಗ್ತಾ ಇದೆ. ಅದು ಅವ್ರು ಹೇಳ್ಬೇಕಾಗ್ತದೆ. ನೀವು ಜೆ.ಜೆ.ಎಂ ಅಲ್ಲಿ ಯಾರು ಕಾಂಟ್ರಾಕ್ಟ್ ಇರ್ತಾನೆ ಅವ್ನಿಗೆ ನಮ್ಮ ಏರಿಯಾದಲ್ಲೆಲ್ಲ 1200 ಈ ಕಡೆ ನೀರ್ ಬರೋದೇ ಇಲ್ಲ. ಅದರಿಂದ ಸ್ವಲ್ಪ ಅದು ತುಂಬಾ ಪ್ರಾಬ್ಲಮ್ಸ್ ಆಗಿದೆ. ಸುಮಾರು ಆತರ ಡ್ರಿಲ್ ಮಾಡದೆ ಫೈಲ್ಯೂರ್ ಆಗಿದೆ, ನೀರ್ ಬರ್ಲಿಲ್ಲ ಅಂತೇಳಿ ಕಂಪ್ಲೇಂಟ್ಸ್ ಇದೆ ಹಳ್ಳಿಗಳಲ್ಲಿ. ಅದ್ ಮಾಡ್ಬೇಕು. ಅವಾಗಲೇ ನಮ್ಮ ಇವ್ರು ಹೇಳಿದಾಗ ಜೆ.ಜೆ.ಎಂ ಸಿಕ್ಕಾಪಟ್ಟೆ ಪ್ರಾಬ್ಲಮ್ಸ್ ಏನಂದ್ರೆ ಅವ್ರು ಕಾಂಟ್ರಾಕ್ಟರ್ ಪೈಪ್ ಲೈನ್ ಹೊಡೆದಾಗಿ ಬಿಸಾಕ್ಬಿಟ್ಟು ಹೋಗಿ ತುಂಬಾ ಪ್ರಾಬ್ಲಮ್ಸ್ ಆಗಿದೆ. ಅದನ್ನು ಸ್ವಲ್ಪ ಫಾಸ್ಟ್ ಆಗಿ ಮಾಡ್ಬೇಕಾಗ್ತದೆ. ನಮ್ಮ ಪ್ರಕಾರ ಇದ್ರ ಜೆ.ಜೆ.ಎಂ ಮೇಲೆ ಸುಮಾರು ಬೋರ್ ಇರ್ತದೆ, ಡ್ರಿಲ್ ಮಾಡುವಂತದ್ದು ಇರ್ತದೆ. ಇದರಲ್ಲಿ ಮ್ಯಾಕ್ಸಿಮಮ್ ತುಂಬಾ ಇದೆ. ಇದನ್ನ ಕರೆಕ್ಟ್ ಆಗಿ ನೀವು ಕವರ್ ಮಾಡಿದ್ರೆ ನಾವು ಬೇರೆ ದುಡ್ಡು ಬರೋದು ಬೇರೆ ಸಪರೇಟ್, ಇದರಲ್ಲಿ ಕೂಡ ನಾವು ಕವರ್ ಮಾಡಬಹುದು. ಜೆ.ಜೆ.ಎಂ ಅಲ್ಲಿ ಡ್ರಿಲ್ಲಿಂಗ್ ಮಾಡೋದು ಅದು ಯಾಕಂದ್ರೆ ಅದು ಕಾಂಟ್ರಾಕ್ಟ್ ಟೆಂಡರ್ ಆಗಿರೋದ್ರಿಂದ ಅವ್ನು ಹೇಳಿ ಸರಿಯಾಗಿ ಡ್ರಿಲ್ ಮಾಡಿಸಿದ್ರೆ ನಾವು ಇದರಲ್ಲಿ ಕೂಡ ಸಾಲ್ವೇಷನ್ ಮಾಡ್ಕೊಬಹುದು. ಭಾಗಶಃ ಅಂದ್ರೆ ಅವನು 80% ಮಾಡಿದ್ರು ಕೂಡ ಪೂರ್ತಿ ಆದಂಗಲ್ಲ ಅರ್ಥ. ಅವನ ಕಡೆಯಲ್ಲೆಲ್ಲ ಪೈಪ್ ಲೈನ್ ಹಾಕಿ ಬಿಲ್ ಮಾಡ್ಕೊಂಡಿರ್ತಾನೆ, ಕನೆಕ್ಟ್ ಮಾಡಿರೋದಿಲ್ಲ. ಮನೆ ಗಂಗಿ ಅಂತ ಮನೆ ಕರೆಕ್ಟ್ ಮಾಡಲಿಲ್ಲ ಅಂದ್ರೆ ನೀವು ಕಡೆಯಲ್ಲಿ ಆ ಸ್ಕೀಮ್ ಭಾಗಶಃ ಆಯ್ತು ಅಂದ್ರೆ ಒಪ್ಪೋದಿಲ್ಲ ನಾವು. ಹೌದು ಅಲ್ಲ, ನೀವೇನ್ ಹೇಳಿದಿರಿ ಆ ಫಿಗರ್ಸ್ ಅಂತೂ ಆಗಿಲ್ಲ. ಎಸ್ಪೆಷಲಿ ನಾನು ಬೇರೆ ಕಡೆ ಹೋಗೋದಿಲ್ಲ. ನನ್ನ ತಾಲೂಕಿನ ಸ್ಕೀಮ್ಸ್ ಇದೆ. ಈವನ್ 22% ನಾನು ರೆಗ್ಯುಲರ್ ಆಗಿ ಪ್ರತಿ 15 ದಿವಸಕ್ಕೆ ರಿವ್ಯೂ ಮಾಡ್ತೀನಿ. ನನಗೆ 22% ದಾಟಿಲ್ಲ ನನ್ನ ಕಾಲದಲ್ಲಿ ತಾಲೂಕಲ್ಲಿ. ಹೇಗೆ ನೀವು 80%, 60% ಆಗಿದೆ ಅಂತ ಹೇಳ್ತೀರಿ? ಜಿಲ್ಲೆಯದಾಗಿದ್ದು 54% ಮಾತ್ರ ಸರ್. Texmo is a standard home, Ruby standard home. ಅಂತ
ಅವಕಾಶ ಮಾಡಿಕೊಡಿ. ಯಾಕಂದ್ರೆ ರೈತರು ಇವಾಗ ಯೂಸ್ ಮಾಡ್ತಾ ಇದ್ದಾರೆ, ಅವೆಲ್ಲ ಸ್ಟ್ಯಾಂಡರ್ಡ್ ಪಂಪ್ಸ್ ಅಂತವ್ ಕೊಡಿ. ಸುಮ್ಮನೆ 2 ತಿಂಗಳಿಗೂ 3 ತಿಂಗಳಿಗೆ ಕೆಟ್ಟೋಗುತ್ತೆ ಅಂತ ಪಂಪ್ಸ್ ಕೊಡ್ತಾರೆ. ಇದು ಸ್ವಲ್ಪ ಮುಖ್ಯವಾಗಿ ನೋಡ್ಬೇಕು ಅಂತ JJM ಅಲ್ಲಿ ಅಂತ ಅಲ್ಲಿ ಬಿಡುವಾಗ ನೋಡಿದ್ದೀರಾ ನೀವು ಏನು ಅಂತ? ಬಿಟ್ಟಿರೋ ಜಾಗದಲ್ಲಿ ನೋಡಿದ್ದೀರಾ ಏನ್ ಬಿಟ್ಟಿದ್ದಾರೆ ಅಂತ? ನೋಡಿದ್ರೆ ಅದನ್ನ ಒಂದು ಫೋಟೋ ಕೊಡಿ. ನೋಡಿ, ಇಲ್ಲಿ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಇಲ್ಲ. ಇಲ್ಲಿ ಇಲ್ಲ, ನಾವು ನೀವು ಬಿಟ್ಟಿಲ್ಲ ಅಂತ ನಾವ್ ಹೇಳ್ತಾ ಇಲ್ಲ. ಮುಖ್ಯಮಂತ್ರಿಗಳೇ, JJM ಗೆ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಇಲ್ಲ. ಇಲ್ಲಿ ನಮ್ದು ಇನ್ಚಾರ್ಜ್ ಮನೆ ಟ್ರಾನ್ಸ್ಫರ್ ಆಗಿದೆ ಸರ್. ನಾವು ಸರ್ಕಾರಕ್ಕೆ ಆಲ್ರೆಡಿ ಪ್ರಸ್ತಾವನೆ ಕಳಿಸಿದ್ದೇವೆ ಸರ್. ಎಲ್ಲೆಲ್ಲಿ ಡ್ರಿಲ್ ಮಾಡಿದ್ದಾರೆ, ಕೆಲವೊಂದು ಎಲೆಕ್ಟ್ರಿಸಿಟಿ ಆಗೋಗಿದೆ, ಲೈನ್ಸ್ ಎಲ್ಲ ಬಂದ್ಬಿಟ್ಟಿದೆ, ಏನಿಲ್ಲ ವೈರ್ ಹಾಕ್ಬಿಟ್ಟು ಓಡಿಸ್ಬೇಕಷ್ಟೇ. ಅಲ್ಲಿ ಬೋರ್ ಇದೆ, ಖಾಲಿ ಬೋರ್ ಮಾತ್ರ ಇದೆ, ಏನೂ ಇಲ್ಲ ಅಲ್ಲಿ. ಅದನ್ನ ತೆಗೆದ್ಬಿಟ್ಟು ಪಂಪು ಮೋಟರ್ ಹಾಕಿದ್ರೆ ಒಂದು ಎಮರ್ಜೆನ್ಸಿ ಟ್ರಾಕ್ಟರ್ ಅಲ್ಲಿ ಇಟ್ಬಿಟ್ಟು 3 ಅವರೇ ನೋಡ್ಕೊಳ್ತಾರೆ. ಅದನ್ನಾದ್ರೂ ಮಾಡಿಸಿ. ಎಲ್ಲೆಲ್ಲಿ ಹಾಕಿದೆಯೋ ಪಂಪು ಕರೆಂಟು ಅದೆಲ್ಲ ಸರ್, ಅದನ್ನ ಮಾಡಿಸಿ. ನಮ್ಮಲ್ಲಿ